ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ ಪ್ಯಾರಾಮೆಡಿಕಲ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಫೇಲ್ ಆಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ಗಾಗಿ ವೇಟ್ ಮಾಡ್ತಾಯಿರೋ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಹೋಗೋಣ. ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ಪ್ಯಾರಾಮೆಡಿಕಲ್ ಮೇನ್ ವೆಬ್ಸೈಟಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಕಾಣುತ್ತೆ ನೋಡಿ ನೋಟಿಫಿಕೇಷನ್. ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಮೇ 2025 ಅಂತ ಮೇಯಲ್ಲಿ ನಡೆಯುವ ಪ್ಯಾರಾಮೆಡಿಕಲ್ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು PDF ಓಪನ್ ಆಗುತ್ತೆ. ಆ PDFನಲ್ಲಿ ಯಾವ ಟೈಮ್ಗೆ ಯಾವ ಎಕ್ಸಾಮ್ ಇದೆ, ಯಾವ ಸಬ್ಜೆಕ್ಟ್ ಇದೆ ಅಂತ ಸಂಪೂರ್ಣವಾಗಿ ಮಾಹಿತಿ ಇದೆ. ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ಕ್ಲಿಕ್ ಮಾಡಿದರೆ ನೋಡಿ ಓಪನ್ ಆಯಿತು. ಇದರಲ್ಲಿ ನೋಡ್ತಾ ಇರ್ಬೋದು 13/5/2025 ಅಂದರೆ ನೆಕ್ಸ್ಟ್ ಮಂತಿಂದ ನಿಮ್ಮದು ಸಪ್ಲಿಮೆಂಟ್ರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಇವಾಗ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಫೇಲ್ ಆಗಿ ಸಪ್ಲಿಮೆಂಟ್ರಿಗಾಗಿ ಕಾಯ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಇವತ್ತು ತಾನೇ ಎಕ್ಸಾಮ್ ಟೈಮ್ ಟೇಬಲ್ ನೋಟಿಸ್ನ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು 13ನೇ ತಾರೀಕಿನಿಂದ ನಿಮಗೆ 16ನೇ ತಾರೀಕಿನ ತನಕ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ನ ನಡೆಸ್ತಾರೆ ಅಂತ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಟೈಮ್ ಟೇಬಲ್ನ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ ಮಾರ್ನಿಂಗ್ 9:30 12 ಗಂಟೆ ತನಕ ಅವ್ರಿಗೆ ಎಕ್ಸಾಮ್ ನಡೆಸ್ತಾರೆ. ಮಾರ್ನಿಂಗ್ 9:00 12:30 ತನಕ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ, ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಟೈಮ್ ಟೇಬಲ್ನ ಇಶ್ಯೂ ಮಾಡಿದ್ದಾರೆ. ಫ್ರೆಂಡ್ಸ್, ಯಾರೆಲ್ಲ ಇವಾಗ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫೇಲ್ ಆಗಿ ಸಪ್ಲಿಮೆಂಟ್ರಿಗಾಗಿ ಕಾಯ್ತಿರೋ ಸ್ಟೂಡೆಂಟ್ಸ್ಗೆ ಅಂತೂ ಬೋರ್ಡ್ ಕಡೆಯಿಂದ ಸಪ್ಲಿಮೆಂಟ್ರಿ ಎಕ್ಸಾಮ್ ಟೈಮ್ ಟೇಬಲ್ನ ಇಶ್ಯೂನ ಮಾಡಿದ್ದಾರೆ. ಯಾರೆಲ್ಲ ಇವಾಗ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫೇಲ್ ಆಗಿದ್ದೀರಾ, ಯಾರು ಏನು ಭಯ ಪಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಟೈಮ್ ಟೇಬಲ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.